ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡೋರಾಗಲಿ ಎಲ್ಲ ಮಾಡ್ತಾರೆ. ನಾವು ಕನ್ನಡ ಪ್ರೇಮಿಗಳು, ಕನ್ನಡ ಅದು ಇದು ಮತ್ತೊಂದು ಮಗದೊಂದು. ಯಾರು ಒಬ್ಬರು ಇಮ್ಮಡಿ ಪುಲಿಕೇಶಿ ಬಗ್ಗೆ ತಿಳಿಸಿದ್ರ? ಯಾರು ಒಬ್ಬರು ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ತಿಳಿಸಿದ್ರ? ಸ್ನೇಹಿತರೆ, ಇವತ್ತಿಂದ ನನ್ನದೊಂದು ಚಿಕ್ಕ ಅಭಿಯಾನ. ವಾರದಲ್ಲಿ 1 ರಿಂದ 2 ದಿನ ನಮ್ಮ ಕನ್ನಡದ ರಾಜರು, ನಮ್ಮ ಕನ್ನಡದ ವೀರ ಮಹಿಳೆಯರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಹೇಳ್ತಾ ನಾನು ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಏನಾದರೂ ಸ್ವಲ್ಪ ಹೊಸ್ದಾಗಲ್ವಾ, ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ, ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಹೇಳ್ತಾ, ಇಮ್ಮಡಿ ಪುಲಿಕೇಶಿ ರಾಜ್ಯ ವೀರ ಚಕ್ರ ರೀ. ಇಮ್ಮಡಿ ಪುಲಿಕೇಶಿ ಬಗ್ಗೆ ಹೇಳಬೇಕಂದ್ರೆ ಮೈ ರೋಮಾಂಚನ ಆಗುತ್ತೆ. ಮೂಲ ಮಾಹಿತಿ: ಆಳ್ವಿಕೆ ಕ್ರಿಶಕ 610-642 ವಂಶ. ಸ್ನೇಹಿತರೆ, ಬಾದಾಮಿ ಚಾಲುಕ್ಯರು. ತಂದೆ ಕೀರ್ತಿವರ್ಮ, ಚಿಕ್ಕಪ್ಪ ಮಂಗಳೇಶ, ರಾಜಧಾನಿ ಬಾದಾಮಿ. ಬಿರುದುಗಳು ಸ್ನೇಹಿತರೆ: ದಕ್ಷಿಣ ಪತೇಶ್ವರ, ಪರಮೇಶ್ವರ, ಸತ್ಯಶ್ರೀ, ಪೃಥ್ವಿವಲ್ಲಭ. ಅಧಿಕಾರಕ್ಕೆ ಬಂದದ್ದು ಹೇಗೆ ನೋಡಿ. ತಂದೆ ಕೀರ್ತಿವರ್ಮರು ತೀರ್ಕೊಂಡಾಗ ಇಮ್ಮಡಿ ಪುಲಿಕೇಶಿಯವರು ಚಿಕ್ಕ ಮಗು, 5-6 ವರ್ಷದ ಮಗುವಂತೆ. ಚಿಕ್ಕಪ್ಪ ಮಂಗಳೇಶ ರಾಜ್ಯಭಾರ ಮಾಡಿದ. ಆದರೆ ಪುಲಕೇಶಿ ದೊಡ್ಡವನಾದ ಮೇಲೆ ರಾಜ್ಯ ಬಿಟ್ಟುಕೊಡಿಲ್ಲ. ಈಗಿನ ಕಾಲದಲ್ಲಿ ಸ್ವಂತ ಅಣ್ಣಗೆ ತಮ್ಮನೇ ಮಸ್ತರ ಮಸಿತಾನೆ, ತಮ್ಮ ಅಣ್ಣಗೆ ಮಸಿತಾನೆ, ತಮ್ಮ ಕುಟುಂಬದಲ್ಲೇ ನಮ್ಮ ಮಸ್ತರ ಮಸಿತಾರೆ, ನಂಬಿ ಬಂದ ಒಬ್ಬ ವ್ಯಕ್ತಿಗೆ ಮೋಸ ಮಾಡ್ತಾರೆ. ಆ ಕಾಲದಲ್ಲೂ ಇತ್ತು ನೋಡ್ರಿ. ತನ್ನ ಚಿಕ್ಕಪ್ಪ ತನ್ನ ಅಣ್ಣನ ಮಗನಿಗೆ ಬಿಟ್ಕೊಟ್ಟ, ಅದು ಅಧಿಕಾರ ಬಿಟ್ಕೊಡ್ಲಿಲ್ಲ. ಕ್ರಿಶಕ 610 ಪುಲಕೇಶಿ ಮಂಗಳೇಶ್ವರ ವಿರುದ್ಧ ಯುದ್ಧ ಮಾಡಿ ಗೆದ್ದ. ಮಂಗಳೇಶ್ವರ ಸತ್ತ, ಪುಲಕೇಶಿ ಸಿಂಹಾಸನ ಏರಿದ್ದ. ನೋಡಿ, ಆ ವಯಸ್ಸಿಗೆ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿದ್ದಾರೆ ನೋಡಿ. ದಕ್ಷಿಣ ಭಾರತ ಬನವಾಸಿ ಕದಂಬರನ್ನು ಸೋಲಿಸಿ ವಶಪಡಿಸಿಕೊಂಡರು. ತಲಕಾಡು ಗಂಗರು ಮೈತ್ರಿ ಮಾಡಿಕೊಂಡ ಪಲ್ಲವ ಮಹೇಂದ್ರ ವರ್ಮ ಸೋಲಿಸಿ ಕಂಚಿ ತನಕ ಹೋದರು. ಹಾಗೆ ಉತ್ತರ ಭಾರತ ಹರ್ಷವರ್ಧನ ಉತ್ತರ ಪತೇಶ್ವರ ಹರ್ಷನನ್ನು ನರ್ಮದಾ ನದಿ ತೀರಿಸಿ ಸೋಲಿಸಿದ. ಇದರಿಂದ ದಕ್ಷಿಣ ಪತೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿ ರಾಜರಿಗೆ ಬಂತು. ಪರಮೇಶ್ವರ ಬಿರುದು ಹರ್ಷನನ್ನು ಸೋಲಿಸಿದ ಮೇಲೆ ಅವರಿಗೆ ಒಂದು ಬಂತು ಸ್ನೇಹಿತರೆ. ವಿಶೇಷ ಮತ್ತೆ ಸಾಮ್ರಾಜ್ಯ ನರ್ಮದೆಯಿಂದ ಅವರು ಎಲ್ಲೆಲ್ಲಿ ತನಕ ವಿಸ್ತರಿಸ್ಕೊಂಡ್ರು ಅಂದರೆ ಕಾವೇರಿ ತನಕ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ. ವಿದೇಶ ಸಂಬಂಧಗಳು ಹೆಚ್ಚಿದ್ದವು. ಇರಾನ್, ಪರ್ಷಿಯಾ ರಾಯಭಾರಿ ಪುಲಕೇಶಿ ಆಸ್ಥಾನಕ್ಕೆ ಬಂದಿದ್ದ. ಥೈಲ್ಯಾಂಡ್, ಕಾಂಬೋಡಿಯಾ ಜೊತೆ ವ್ಯಾಪಾರ, ಅಲ್ಲಿಂದ ಕುದುರೆ ಆಮದು. ಆಡಳಿತ ಕೊಡುಗೆ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಾಲದೇ ಇಲ್ಲ ಸ್ನೇಹಿತರೆ. ನೌಕಾಪಡೆ, ಪ್ರಬಲ ನೌಕಾದಳ ಇಟ್ಟುಕೊಂಡಿದ್ದರು. ನೌಕಾದಳದ ಪಿತಾಮಹ ಅಂತಾರೆ. ಸೈನ್ಯ, ಕಾಲಾಳು, ಅಶ್ವದಳ, ಆನೆಪಡೆ, ನೌಕಾಪಡೆ. ಧರ್ಮ ಜೈನ ಧರ್ಮದಿಂದ ದಿಗಂಬರ ಪಂಥ. ಬಾದಾಮಿಯಲ್ಲಿ ಮೇಣಬತ್ತಿ ಗುಹೆಗಳ ಕಲೆ. ಬಾದಾಮಿ ಗುಹೆ ದೇವಾಲಯ. ಸ್ನೇಹಿತರೆ, ನೆಪೋಲಿಯನ್ ಹರ್ಷವರ್ಧನನ್ನೇ ಸೋಲಿಸಿ ಭಾರತದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನಾದ. ಕನ್ನಡದ ಹೆಮ್ಮೆ. ಇನ್ನೂ ನೋಡಿ, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಲಲಿಲ್ಲ ಸ್ನೇಹಿತರೆ. ಇನ್ನೂ ತುಂಬ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಪುಲಕೇಶಿ ರಾಜನನ್ನು ಉಣಿಸುತ್ತಿದ್ದರೆ ನಮ್ಮ ಶರೀರ ರೋಮಾಂಚನ. ನನಗೂ ಹೇಳಬೇಕಾದ್ರೆ ಏನೋ ಒಂದು ಭಾವ, ಭಕ್ತಿ, ಸಂತೋಷದಿಂದ ಪುಲಕಿತವಾಗುತ್ತದೆ ಅಂತ 12ನೇ ಶತಮಾನದಲ್ಲಿ ಶಾಸನದಲ್ಲಿ ಇದೆ. ನೀವು ಈಗಲೇ ಹೋಗಿ ನೋಡಿ, ಯಾವುದಾದ್ರಲ್ಲಿ ನೋಡಿ. ಪಲ್ಲವ ನರಸಿಂಹ ಬಾದಾಮಿಗೆ ಮುತ್ತಿಗೆ ಹಾಕಿ ಪುಲಕೇಶಿಯನ್ನು ಸೋಲಿಸಿದ. ಯುದ್ಧದಲ್ಲಿ ಪುಲಕೇಶಿಯವರು ಮಡಿದರು. ಪುಲಕೇಶಿ ದಕ್ಷಿಣ ಭಾರತ ನೆಪೋಲಿಯನನ್ನು ಸೋಲಿಸಿ ಶ್ರೇಷ್ಠ ದೊರೆಗಳಲ್ಲಿ ಶ್ರೇಷ್ಠರಾಗಿದ್ದರು ಅವರು. ಬಾದಾಮಿಯಲ್ಲಿ ಯುದ್ಧ ಪುಲಕೇಶಿ ಸೋತು ರಣರಂಗದಲ್ಲೇ ವೀರಮರಣ ಹೊಂದಿದರು. ಪಲ್ಲವರು ಬಾದಾಮಿ ನಗರವನ್ನು ಸುಟ್ಟು ಹಾಕಿದರು. ನರಸಿಂಹ ವಾತಾಪಿಕೊಂಡ ಅಂದರೆ ಬಾದಾಮಿ ಗೆದ್ದವನು ಅಂತ ಬಿರುದು ತಗೊಂಡು. ನಂತರ ಚಾಲುಕ್ಯ ಸಾಮ್ರಾಜ್ಯ 13 ವರ್ಷ ಅಷ್ಟವ್ಯಸ್ತ ಆಯಿತು. ಆಮೇಲೆ ಪುಲಕೇಶಿಯ ಮಗ ವಿಕ್ರಮಾದಿತ್ಯ ಮತ್ತೆ ಸಾಮ್ರಾಜ್ಯ ಕಟ್ಟೆ. ಕೊನೆಯದಾಗಿ ಸ್ನೇಹಿತರೆ, ಹರ್ಷನನ್ನೇ ಸೋಲಿಸಿದ. ದಕ್ಷಿಣ ಪತೇಶ್ ಕೊನೆಗೆ ಪಲ್ಲವರ ಕೈಲಿ ಸೋತು ಹುತಾತ್ಮನಾದ. ನೋಡಿ, ಕನ್ನಡ ಸಾಮ್ರಾಜ್ಯದ ಪುಲಕೇಶಿಯವರಿಗೆ, ಇಮ್ಮಡಿ ಪುಲಕೇಶಿಯವರ ಬಗ್ಗೆ ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಯಾವುದಾದ್ರೂ ತಪ್ಪಿದ್ರೆ ಕ್ಷಮಿಸಿ. ದಯವಿಟ್ಟು ನಿಮ್ಮ ಮನೆ ಮಗ ತಪ್ಪು ಮಾಡಿದ್ದಾನೆ ಅಂತ
ನಾನು ಇನ್ನು ಅದನ್ನು ಸರಿ ಮಾಡ್ಕೊತೀನಿ. ಕಮೆಂಟಲ್ಲಿ ನೀವು ದಯವಿಟ್ಟು ತಿಳಿಸ್ಬೇಕು. ದಯವಿಟ್ಟು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ಪ್ರೀತಿ ಇರಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕನ್ನಡಾಂಬೆ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.